ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಶುಭ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರಿಯ ದೇವಜನರೇ, ನಮ್ಮ ಸಂತೋಷಕ್ಕೆ ಕಾರಣನಾಗಿರುವಂಥ ದೇವಾದಿ ದೇವನಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ನಿತ್ಯ ನಿರಂತರವೂ ಸದಾ ನಮ್ಮನ್ನು ಪರಿಪಾಲನೆ ಮಾಡಿ ಈ ಪರಿಶುದ್ಧವಾದಂಥ ಸಮಯವನ್ನು ನಮ್ಮ ಬದುಕಿನಲ್ಲಿ ಹಾದು ಬರುವಂತೆ ಸಹಾಯ ಮಾಡಿದಂಥ ದೇವಾದಿ ದೇವನಿಗೆ ನಾವೆಷ್ಟೋ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಬೈಬಲ್ ಹೇಳ್ತದೆ, ಪ್ರಸಂಗಿ 3ನೇ ಅಧ್ಯಾಯದ 1ನೇ ವಚನದಿಂದ ಕೆಲವೊಂದು ವಚನಗಳನ್ನು ನೋಡುವಂಥ ಸಂದರ್ಭದಲ್ಲಿ ದೇವರ ವಚನ ಹೇಗೆ ಹೇಳ್ತದೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗಡೆ ನಡೆಯುವಂಥ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು, ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವಂಥ ಸಮಯ, ಕಡಿದು ಬಿಡುವಂಥ ಸಮಯ, ಕಟ್ಟುವ ಸಮಯ, ಆನಂದದ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವಂಥ ಸಮಯ, ಅಪ್ಪುವ ಸಮಯ, ಅಪ್ಪದಿರುವಂಥ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬೀಸಾಡುವಂಥ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವಂಥ ಸಮಯ, ಮಾತನಾಡುವ ಸಮಯ, ಪ್ರೀತಿಯ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕಾಲಕ್ಕೆ ತಕ್ಕ ಸಮಯ ಉಂಟು ಎಂಬುದಾಗಿ ದೇವರ ವಾಗ್ದಾನವನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರತಿಯೊಂದಕ್ಕೂ ಸದಾ ಒಂದೊಂದು ಸಮಯವನ್ನ, ಒಂದೊಂದು ಕಾಲವನ್ನ ದೇವರು ನಿರ್ಣಯ ಮಾಡಿ ಇಟ್ಟಿದ್ದಾನೆ. ಈ ಲೋಕದಲ್ಲಿ ನಾವು ನೋಡುತ್ತೇವೆ, ಒಂದು ವರ್ಷಕ್ಕೆ 3 ಕಾಲ ಬರ್ತದೆ: ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ. ಈಗ ನಾವು ಬೇಸಿಗೆ ಕಾಲದಲ್ಲಿದ್ದೇವೆ. ದೇನಾಕ್ಕೆ ಸ್ತೋತ್ರವಾಗಲಿ. ಕನ್ಯಾಕುಮಾರಿನಲ್ಲಿ ಇರುವಂಥ ಆ ಸಮುದ್ರದಲ್ಲಿ ಅಬ್ಬರದ ಒಂದು ದೊಡ್ಡದಾದಂಥ ಒಂದು ವಿಶೇಷವಾದಂಥ ಗಾಳಿ ಬೀಸುವುದರ ಮೂಲಕವಾಗಿ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡದಾದಂಥ ಚಳಿ ಆವರಿಸಿದೆ. ಇದನ್ನು ಗಮನಿಸುವಂತ ಸಂದರ್ಭದಲ್ಲಿ ಈ ಸಮಯವನ್ನು ದೇವರೇ ನಿರ್ಮಾಣ ಮಾಡಿದ್ದಾನೆ. ಯಾಕೆ ಅಂತ ಹೇಳಿದರೆ, ಇದು ಚಳಿಗಾಲದ ಸಮಯ. ಆ ಸಮಯದಲ್ಲಿ ನಡೆಯಬೇಕಾದಂಥ ಪ್ರಕೃತಿಯ ವಿಸ್ಮಯಗಳನ್ನ ನಾವೆಲ್ಲರೂ ಸದಾ ಅನುಭವಿಸಲೇಬೇಕು. ಯಾವೊಬ್ಬ ಮನುಷ್ಯ ತನ್ನ ಜೀವಿತದಲ್ಲಿ ಇದನ್ನು ಅರ್ಥಕೊಳ್ಳುತ್ತಾನೋ, ನನಗೂ ಒಂದು ಸಮಯ ಇದೆ, ನನ್ನ ಸಮಯದಲ್ಲಿ ಖಂಡಿತವಾಗಿಯೂ ನನ್ನ ಕರ್ತನು ಆತನ ಸಮಯದಲ್ಲಿ ನನಗಾಗಿ ಏನಾದರೂ ಒಂದು ಮಾಡುತ್ತಾನೆಂಬುದಾಗಿ ಯಾವಾಗ ನಮ್ಮ ನಂಬಿಕೆ, ವಿಶ್ವಾಸ ಹೆಚ್ಚಿಕೊಳ್ಳುತ್ತೇವೋ ಆವಾಗ ದೇವರು ತನ್ನ ಮಹಿಮೆಯಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸುವಂತವನಾಗಿದ್ದಾನೆ. ಬಹಳ ಜನರಿಗೆ ಏನು ಗೊತ್ತಾ, ಆಗಲೇ ಆಗ್ಬಿಡಬೇಕು, ಈಗಲೇ ಅದನ್ನು ಅನುಭವಿಸಿಬಿಡಬೇಕು. ದಿನಕ್ಕೆ ಸ್ತೋತ್ರವಾಗಲಿ. ಹುಟ್ಟುವ ಸಮಯ, ಸಾಯುವ ಸಮಯ, ಕಟ್ಟುವ ಸಮಯ, ಕೆಡುವ ಸಮಯ, ಕೊಲ್ಲುವ ಸಮಯ, ಪ್ರೀತಿಸುವ ಸಮಯ, ಬಿಸಾಡುವ ಸಮಯ, ಕಲ್ಲುಗಳನ್ನು ಕೂಡಿಸುವ, ಕಲ್ಲುಗಳನ್ನು ಚೆಲ್ಲುವ ಸಮಯ. ದಿನಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದಕ್ಕೂ ಸದಾ ದೇವರು ನೆಡುವ, ಕೀಳುವ ಸಮಯವನ್ನು ಸದಾ ಇಟ್ಟಿದ್ದಾರೆ. ಈ ಸಮಯದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ. ಒಂದು ದಿನ ಮಾವಿನ ಮರ ಸೀತಾಫಲ ಮರದನ್ನು ನೋಡುತ್ತಂತೆ. ಸೀತಾಫಲ ಗೊತ್ತಲ್ಲ ನಿಮಗೆ. ಮಾವಿನ ಮರ ಸೀತಾಫಲವನ್ನು ನೋಡಿ ಅಳ್ತಾ ಇತ್ತಂತೆ. ದೇವ್ರೇ ಕರ್ತನೆ, ನಿನ್ನ ಪಾದದಲ್ಲಿ ನಾನು ಉಪವಾಸ ಪ್ರಾರ್ಥನೆ ಮಾಡ್ತೇನೆ. ಆ ಸೀತಾಫಲದ ಮರ ನೋಡು, ಎಷ್ಟು ತುಂಬಿ ತುಳುಕ್ತಾ ಇದೆ, ಆ ಫಲಗಳಿಂದ ಅದು ತುಂಬ್ತಾ ಇದೆ. ನನಗೂ ಸದಾ ಈ ಮಾವಿನ ಹಣ್ಣಿನಿಂದ ನನಗೆ ತುಂಬಿಸು ಎಂಬುದಾಗಿ ಅದು ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ ದೇವ್ರ ಹತ್ರ ಕೇಳ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ದೇವ್ರು ಹೇಳಿದಂತೆ, ಇಲ್ಲ ಇಲ್ಲ, ಇದು ಶೀತದ ಕಾಲ, ಇದು ಸೀತಾಫಲಕ್ಕೆ ಮಾತ್ರ ಫಲ ಕೊಡುವಂತ ಸಮಯ. ನಿನಗೊಂದು ಕಾಲ ಬರ್ತದೆ ಮಾವಿನ ಮರವೇ, ನೀನ್ ಹಂಚಬೇಡ. ಇವತ್ತು ನೀನು ಉಪವಾಸ ಪ್ರಾರ್ಥನೆ ಮಾಡಿದ್ರು ಸದಾ ಅದು ವ್ಯರ್ಥವಾಗೋದಿಲ್ಲ. ನಿನ್ನ ಕಾಲದಲ್ಲಿ ಖಂಡಿತವಾಗಿಯೂ ನಾನು ನನ್ನ ಮಾತಿನ ಅನುಸಾರವಾಗಿ ನಿನಗೊಂದು ಸಮಯ ಕೊಟ್ಟಿದ್ದೇನೆ. ಆ ಸಮಯದಲ್ಲಿ ಖಂಡಿತವಾಗಿ ನೀನು ಫಲಿಸುವೆ ಎಂಬುದಾಗಿ ಆ ಮರಕ್ಕೆ ಉತ್ತೇಜನ ನೀಡಿತು. ಕಾರಣ ಏನಂದ್ರೆ, ಈಗಿನ ಸಮಯದಲ್ಲಿ ಸೀತಾಫಲ ನೋಡ್ರಿ ಸಮೃದ್ಧಿಯಾಗಿ ಬೆಳೆ ಬರ್ತದೆ. ಯಾಕೆಂದ್ರೆ ಶೀತಕಾಲದಲ್ಲಿ ಅದು ಹಣ್ಣಾಗಿ ಜನರಿಗೆ ರುಚಿಕರವಾದಂಥ ಒಂದು ಸವಿಯನ್ನು ಉಣಿಸುವಂಥ ಹಣ್ಣಾಗಿರೋದ್ರಿಂದ ಆ ಸೀತಾಫಲಕ್ಕೆ ಸೀತಾಫಲ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಥಂಡಿ ಕಾಲದಲ್ಲಿ ಹುಟ್ಟುವಂಥ ಫಲವಾಗಿದೆ. ಆದರೆ ದಿನಾಂಕ ಸ್ತೋತ್ರವಾಗಲಿ, ಈ ಕಾಲದಲ್ಲಿ ಮಾವಿನ ಮರದಲ್ಲಿ ಮಾವಿನ ಹುಟ್ಟಲಿ ಅಂದ್ರೆ ಎಲ್ಲಿ ಈ ಪ್ರಪಂಚದಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಮಾವಿನ ಮರದಲ್ಲಿ ಮಾವುಗಳು ಈ ಸಮಯದಲ್ಲಿ ಕಾಣೋದಿಲ್ಲ. ಆದರೆ ಬೇಸಿಗೆ ಕಾಲದಲ್ಲಿ ಮಾವು ತುಂಬಿ ತುಳುಕ್ತಾ ಇರ್ತದೆ.
ಆತ್ಮೀಯ ದೇವಜನರೇ, ದೇವರ ಸನ್ನಿಧಾನದಲ್ಲಿ ನಾವು ಗಮನಿಸಬೇಕಾದಂತ ಒಂದು ಸಂಗತಿ ಏನು ಗೊತ್ತಾ? ದೇವರು ಅದಕ್ಕಾಗಿಯೇ ಕಾಲವನ್ನ, ನಿಯಮವನ್ನ ಆತನು ಇಟ್ಟಿರುವುದರಿಂದ, ಆತನು ಅನಂತ ಕಾಲದ ಜ್ಞಾನಿಯಾಗಿರೋದ್ರಿಂದ ಆತನ ಸಮಯಕ್ಕಾಗಿ ನಾವು ಕಾದು ಕುಳಿತಿರಬೇಕು. ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು, ಉಪವಾಸದಿಂದ ದೇವರನ್ನ ನೋಡಬೇಕು. ಅದಕ್ಕೆ ನಾವು ನಿರಾಸೆ ಆಗಬಾರದು, ಯಾಕೆಂದ್ರೆ ಆತನ ಸಮಯದಲ್ಲಿ ಆತನು ಕೊಡುವ ದೇವರಾಗಿದ್ದಾನೆ. ಇವತ್ತು ನಾವು ದೇವರ ಸನ್ನಿಧಾನದಲ್ಲಿ ಗಮನಿಸುವಾಗ ದಾವಿದನು ಅನೇಕ ವರ್ಷಗಳ ಕಾಲ ಕಾಡಿನಲ್ಲಿ ಕುರಿಗಳನ್ನು ಕಾಯ್ದುಕೊಂಡು ದೇವರನ್ನ ಸ್ತುತಿಸುತ್ತಾ, ದೇವರನ್ನ ಆರಾಧಿಸ್ತಾ ಇದ್ದನು. ಅದೇ ಸ್ಥಿತಿನಲ್ಲಿ ದೇವರು ಆತನಿಗೆ ಬಿಡದೆ, ಆತನಿಗೊಂದು ಸಮಯ ಬಂದಿತ್ತು ದೇವರನ್ನ ಸ್ತುತಿಸುವಂತ, ಆರಾಧಿಸುವಂತ. ಆ ದಾವಿದನಿಗೆ ದೇವರೊಂದು ಸಮಯವನ್ನು ಕೊಟ್ಟು ಇಸ್ರೇಲರನ್ನ ಆಳುವಂತ ಅರಸನನ್ನಾಗಿ ದೇವರು ಆತನನ್ನ ಮಾರ್ಪಡಿಸಿದ್ದನ್ನ ನಾವು ಬೈಬಲಲ್ಲಿ ನಾವು ನೋಡುತ್ತೇವೆ. ಆತನ ಕಾಲದಲ್ಲಿ ಆತನು ಆಶೀರ್ವಾದ ಮಾಡುವಂತ ರೀತಿಯೇ ಬಹಳ ಬಹಳ ವಿಸ್ಮಯವಾಗಿರ್ತದೆ. ಅದಕ್ಕಾಗಿಯೇ ದೇವರ ಸನ್ನಿಧಾನದಲ್ಲಿ ದಾವಿದನು ತನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಯಾವಾಗಲೂ ಸದಾ, ಎಂಥ ಸ್ಥಿತಿಗಳಲ್ಲೂ ಸದಾ, ಎಂಥ ಪ್ರತಿಕೂಲಗಳಲ್ಲಿ ಸದಾ ದೇವರನ್ನೇ ನೋಡ್ತಾ ಇದ್ದನು, ದೇವರನ್ನೇ ಸ್ತುತಿಸ್ತಾ ಇದ್ದನು. ಅದಕ್ಕೆ ಇವತ್ತು ನಾನು ನಿನಗೆ ಹೇಳುತ್ತೇನೆ, ಸ್ತುತಿಸುವಂತ, ಆರಾಧಿಸುವಂತ ದೇವ ಮಕ್ಕಳಿಗೆ ದೇವರು ಪ್ರಮೋಷನ್ ಮೇಲೆ ಪ್ರಮೋಷನ್ ಅನ್ನು ಕೊಡ್ತಾನೆ, ಪ್ರಮೋಷನ್ ಮೇಲೆ ಪ್ರಮೋಷನ್ ಅನ್ನು ಕೊಡ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಆ ಸಮಯದ ತನಕ, ಆ ಕಾಲದ ತನಕ ನಾವು ವೇಟ್ ಮಾಡಬೇಕು. ಆ ವೇಟ್ ಮಾಡಿದ ನಂತರ ದೇವರು ಮಹಿಮೆಯಾದ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಸದಾ ಆತನು ಮಾಡೋದಕ್ಕೆ ಸಾಮರ್ಥ್ಯವುಳ್ಳ ದೇವರಾಗಿದ್ದ. ಯೋಸೇಫನ ಜೀವನ ಚರಿತ್ರೆಯನ್ನು ನೋಡುವಂತ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಆತನಿಗೆ 13ನೇ ವರ್ಷದಲ್ಲಿಯೇ ದೇವರು ದರ್ಶನ ಕೊಟ್ಟು ಹೇಳ್ತಾರೆ. ಆ ದರ್ಶನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಸದಾ ಆತನಿಗೆ ಅಡ್ಡ ಬೀಳಬೇಕೆನ್ನುವಂತ ಆ ದರ್ಶನವನ್ನ ಆತನ ಕಂಡ ನಂತರ ಆತನಿಗೆ ಒಂದೇ ಒಂದು ಆಲೋಚನೆ ಎಂದರೆ, ಈ ದರ್ಶನ ಕೊಟ್ಟವನು ದೇವರಾಗಿರುವುದರಿಂದ ಖಂಡಿತವಾಗಿ ಒಂದಲ್ಲ ಒಂದು ದಿನ ನಾನು ಅದನ್ನು ನೋಡುತ್ತೇನೆ ಅನ್ನುವಂತ ಒಂದು ನಂಬಿಕೆ, ಒಂದು ನಿರ್ದಿಷ್ಟವಾದ ನಿರ್ಧಾರವನ್ನ ಆತನ ತೆಗೆದುಕೊಳ್ಳುವುದನ್ನು ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ. ಆತ್ಮೀಯ ದೇವಜನರೇ, 39ನೇ ಅಧ್ಯಾಯದಿಂದ ಆತನ ಚರಿತ್ರೆ ಆದಿಕಾಂಡದಲ್ಲಿ ಪ್ರಾರಂಭವಾಗುವಂತ ಸಂದರ್ಭದಲ್ಲಿ ಸ್ವಂತ ಅಣ್ಣ ತಮ್ಮಂದಿರೇ ಅವನಿಗೆ ಸಾಯಿಸುವಷ್ಟರ ಮಟ್ಟಿಗೆ ಹೊಡೆದು ಗುಂಡಿನಲ್ಲಿ ಹಾಕ್ತಾರೆ. ಆ ಗುಂಡಿನಿಂದ ದೇವರು ಮೇಲೆ ಕೆತ್ತಿ ಒಬ್ಬ ಪೋಟಿಫೋರನಿರುವಂತ ಐಗುಪ್ತ ದೇಶದವನಿಗೆ ಆತನ ಮನೆಗೆ ಆತನನ್ನು ಸಾಗಿ ಕಳಿಸಿದ್ದಾರೆ. ಆತನ ಮನೆಯಲ್ಲಿ ಹೋದ ನಂತರ ಆತನ ಸ್ವಂತ ಹೆಂಡತಿ ಈತನ ಮೇಲೆ ತಪ್ಪು ಹೊರಿಸಿ ದೇವರಿಗೆ ಸ್ತೋತ್ರವಾಗಲಿ ಪಾಪ ಮಾಡುವುದಕ್ಕೆ ಆಹ್ವಾನಿಸುತ್ತಾಳೆ. ಆದ್ರೂ ಸದಾ ದೇವರಿಗೆ ಸ್ತೋತ್ರವಾಗಲಿ ಆತನಿಗೆ ಒಳ್ಳೆ ಅವಕಾಶ ಇರುವುದಾದ್ರೂ ಸದಾ ಪಾಪ ಮಾಡದೆ ದೇವರಿಗೆ ಸ್ತೋತ್ರವಾಗಲಿ ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ನನಗೆಂದು ದೇವರು ದರ್ಶನ ಕೊಟ್ಟಿದ್ದಾನೆ, ಆ ದರ್ಶನವನ್ನು ಹಿಡಿದುಕೊಳ್ಳಬೇಕೆಂಬುದಾಗಿ ಹೇಳಿ ಆ ಪೋಟಿಫೋರನ ಮನೆಯಿಂದ ದೇವರಿಗೆ ಸ್ತೋತ್ರವಾಗಲಿ ಸೆರೆಮನೆಗೆ ಹೋಗೋದಕ್ಕೂ ಸದಾ ಸಿದ್ಧನಾಗುತ್ತಾನೆ. ಆದರೆ ದೇವರ ಮೇಲೆ ತಪ್ಪು ಹೊರಿಸೋದಿಲ್ಲ, ಇನ್ನೂ ಭಯಭಕ್ತಿ ಉಳ್ಳವನಾಗಿರುತ್ತಾನೆ. 2 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಇದ್ದ ನಂತರ ಆ ದೇಶದ ಐಗುಪ್ತ ರಾಜನಿಗೆ ಒಂದು ಕನಸು ಬೀಳ್ತದೆ. ಆ ಕನಸಿನ ವಿಶೇಷವಾಗಿ ಆ ಕನಸಿನ ಅರ್ಥವನ್ನ ಆ ದೇಶದಲ್ಲಿರುವಂತಹ ಯಾವ ಪಂಡಿತರು, ಯಾವ ವೈದಿಕ ಸಂಪ್ರದಾಯದ ವ್ಯಕ್ತಿಗಳು ಅದನ್ನ ವಿವರಿಸೋದಕ್ಕೆ ಆಗೋದಿಲ್ಲ. ಅದಾದ ನಂತರ ದೇವರು ನೇರವಾಗಿ ಯೂಸುಫನನ್ನ ಅರಮನೆ ಬಳಿನಲ್ಲಿ ಕರ್ಕೊಂಡು ಬರ್ತಾನೆ. ರಾಜನಿಗೆ ಬಿದ್ದಂತ ಕನಸಿನ ಆ ಅರ್ಥವನ್ನ ಆತನು ವಿವರಿಸುವಾಗ ಆ ರಾಜನ ಹೇಳ್ತಾನೆ, ಇವನಿರುವಂತ ಸ್ಥಳ ಸೆರೆಮನೆಯಲ್ಲ, ಈ ಅರಮನೆ ಎಂಬುದಾಗಿ. ಹಲ್ಲೆಲೂಯಾ. ಆತನು ದೇವನಾಮಕ್ಕೆ ಸ್ತೋತ್ರವಾಗಲಿ. ರಾಜನ ಹೇಳ್ತಾನೆ, ಇನ್ನು ಮೇಲೆ ಯೋಸೇಫನೇ ನಿನ್ನ ಸೆರೆಮನೆಯಲ್ಲಿ ನೀನು ವಾಸ ಮಾಡಬೇಕಾಗಿಲ್ಲ, ಈ ಅರಮನೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ನೀನೇ ಪ್ರಧಾನಮಂತ್ರಿ ಎಂಬುದಾಗಿ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲದಕ್ಕೂ ಒಂದು ಕಾಲವನ್ನು ಇಟ್ಟಿದಂತ ದೇವರು ಯೋಸೇಫನನ್ನ ವಿತೌಟ್ ಎಲೆಕ್ಷನ್ ರೀ, ಇವತ್ತು ಎಲೆಕ್ಷನ್ಗೆ ಕೋಟ್ಯಾಂತರ ರೂಪಾಯಿ ಸೆಲೆಕ್ಟ್ ಮಾಡಿ ಪ್ರಧಾನಮಂತ್ರಿ ಆಗಬೇಕು. ಆದರೆ ದೇವನಾಮಕ್ಕೆ ಸ್ತೋತ್ರವಾಗಲಿ, ದೇವರ ದರ್ಶನವನ್ನು ಹಿಡಿದುಕೊಂಡು ಹೋಗುವಂತ ವ್ಯಕ್ತಿಗಳಿಗೆ ವಿತೌಟ್ ಎಲೆಕ್ಷನ್, ವೋಟ್ ಇಲ್ಲದಂಗೆ ಪ್ರಧಾನಮಂತ್ರಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ನಾವು ಎಷ್ಟೋ ಕೋಟಿ ವಂದನೆಗಳನ್ನು ಸಲ್ಲಿಸೋಣ. ತನ್ನ ಸಮಯದಲ್ಲಿ ತನ್ನ ಮಹತ್ ಕಾರ್ಯಗಳನ್ನು ನಡೆಸುವಂತ ದೇವರು, ಆತನು ಅನಂತ ಕಾಲದ ಜ್ಞಾನಿಯಾಗಿರುವುದರಿಂದ ಆತನ ತಕ್ಕ ಸಮಯದಲ್ಲಿ ತನ್ನ ಮಕ್ಕಳನ್ನ ಮೇಲಕ್ಕೆತ್ತುವಂತ ದೇವಾದಿ ದೇವನು ಆತನಾಗಿರುವುದರಿಂದ ಯೋಸೇಫನ ಜೀವಿತ ನಮ್ಮ ಜೀವಿತದಲ್ಲಿ ಮಾದರಿಯಾಗಿ ಕಾಣಲ್ಪಡುವ ರೀತಿಯಲ್ಲಿ, ದಾವಿದನ ಜೀವಿತ ನಮ್ಮ ಜೀವಿತದಲ್ಲಿ ಮಾದರಿಯಾಗಿ ಕಾಣಲ್ಪಡುವ ರೀತಿಯಲ್ಲಿ ಇವತ್ತು ಸದಾ ನಿನ್ನ ಜೀವಿತದಲ್ಲಿ ನನಗೆ ದೇವರು ಆಶೀರ್ವಾದ ಮಾಡಲಿಲ್ಲ, ದೇವರು ನನ್ನ ಅಭಿವೃದ್ಧಿ ಪಡಿಸಲಿಲ್ಲ ಅನ್ನುವಂಥ ಕಳವಳವನ್ನ ಬಿಟ್ಟು
ಖಂಡಿತವಾಗಿ ನನಗೂ ಒಂದು ಸಮಯ ಇದೆ ಎಂಬುದಾಗಿ ನೀನು ನಿರೀಕ್ಷಿಸುವುದಾದರೆ ಖಂಡಿತವಾಗಿ ಆ ದಿನದಲ್ಲಿ ಆತನು ತಾನೇ ನಿನ್ನ ಜೀವಿತದಲ್ಲಿ ಒಂದು ಉನ್ನತವಾದ ಆಶೀರ್ವಾದದಿಂದ ತುಂಬಿಸುವುದು ಮಾತ್ರವಲ್ಲ, ನೀನು ಫಲಿಸುವ ಹಾಗೆ, ಅನೇಕರಿಗೆ ಆಶೀರ್ವಾದಕರವಾದ ಹಾಗೆ ದೇವರು ತಾನೇ ನಿನ್ನನ್ನು ಉನ್ನತವಾಗಿ ಮಾನಿಸಿ ಬಲಪಡಿಸಲಿ. ಈ ಸಂದೇಶದ ಮೂಲಕವಾಗಿ ನೀವು ವೇಟ್ ಅಂಡ್ ಸಿ. ದೇವನಾಮ ಸ್ತೋತ್ರವಾಗಲಿ. ನಿನಗೆ ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗದ ರೀತಿಯಲ್ಲಿ ನೀನು ಅನೇಕರಿಗೆ ಫಲ ಕೊಡುವ ಹಾಗೆ, ದೇವರಿಗೆ ಫಲ ಕೊಡುವ ಹಾಗೆ ದೇವರು ನಿನ್ನನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವ, ನಿನ್ನ ಮಹಿಮೆಯ ಕರಗಳು ಕರ್ತನೆ ಸ್ವಾಮಿ, ಈ ಸಂದರ್ಭದಲ್ಲಿ ಕರ್ತನೆ ಈ ಸಂದೇಶವನ್ನು ಕೇಳುವಂಥ ಎಲ್ಲ ನಿನ್ನ ಆತ್ಮೀಕ ಮಕ್ಕಳನ್ನು ದೇವರೇ ಕರ್ತನೆ ಸ್ವಾಮಿ ಆಶೀರ್ವದಿಸು. ಅವರವರ ಸಮಯದಲ್ಲಿ ದೇವರೇ ಕರ್ತನೆ ಸ್ವಾಮಿ ನೀನು ತಾನೇ ಕರ್ತನೆ ನಿಜವಾದಂಥ ಸಮಯವನ್ನು ಪ್ರಕಟಿಸಿ ದೇವರೇ ಕರ್ತನೆ ಅವರ ಜೀವಿತದಲ್ಲಿ ನೀನು ಮಾಡಬೇಕಾದಂಥ ಎಲ್ಲ ಕಾರ್ಯಗಳನ್ನು ದೇವರೇ ನೀನು ನಡೆಸಿ ಬಲಪಡಿಸಿ ನಡೆಸುವಂತ ನಾವು ಈ ದಿನವೆಲ್ಲ ಕರ್ತನೆ ನಮ್ಮ ಮಕ್ಕಳನ್ನು ಕಾದು ಕಾಪಾಡಪ್ಪ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಅವರ ಕುಟುಂಬಗಳನ್ನು, ಅವರ ಮಕ್ಕಳನ್ನು, ಅವರಿಗೆ ಕೊಡಲ್ಪಟ್ಟಂತ ಆಸ್ತಿ, ಅವರಿಗೆ ಕೊಡಲ್ಪಟ್ಟಂತ ಬಿಸಿನೆಸ್, ಅವರಿಗೆ ಕೊಡಲ್ಪಟ್ಟಂತ ಕರ್ತನೆ ಎಲ್ಲ ವ್ಯವಸಾಯಗಳನ್ನು ದೇವರೇ ನೀನು ಅಭಿವೃದ್ಧಿಪಡಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ದೇವರು ನಿಮ್ಮನ್ನ